ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡಿರುವುದು ಸ್ವಾಗತಾರ್ಹ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದರು. ಬೆಳಗಾವಿಯ ಅಥಣಿಯಲ್ಲಿ ಮಾತನಾಡಿದ ಅವರು, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ 1 ರಿಂದ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಲಾಗಿದೆ. ರಾಜ್ಯದಲ್ಲಿ ಮಾತ್ರ ಸಹಕಾರಿ ಬ್ಯಾಂಕ್ಗಳ 50,000 ರೂಪಾಯಿವರೆಗೆ ಮಾತ್ರ ಮನ್ನಾ ಮಾಡಲಾಗಿದೆ. ಬೇರೆ ರಾಜ್ಯಗಳಂತೆ ಇಲ್ಲಿಯೂ ಅದೇ ರೀತಿ ಸಾಲ ಮನ್ನಾ ಮಿತಿ ಹೆಚ್ಚಿಸಬೇಕು ಅಂತ ಹೇಳಿದರು. ಸಹಕಾರಿ ಬ್ಯಾಂಕಿನ ಮನ್ನಾ ಮಾಡ್ತಾರೆ ನಾನು ನಿನ್ನೆ ಹೇಳಿಕೆ ಕೊಟ್ಟಿದ್ದೇನೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಂತಿಮವಾಗಿ ಸರ್ಕಾರ 50,000 ರೂಪಾಯಿಗಳ ಮನ್ನಾ ಮಾಡ್ತಾರೆ ಅಂತಕ್ಕಂಥ ನನ್ನ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ಮೊನ್ನೆ ಮಂಡ್ಯದಲ್ಲಿ ನಾನು ಈಗಾಗಲೇ ಮೊದಲೇ ಊಹೆ ಮಾಡಿ ಹೇಳಿದ್ದೆ ನಾನು. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ರೈತರ ಆಕ್ರೋಶ ಏನಿದೆ, ರೈತರು ಏನು ಕಳೆದ 3 ವರ್ಷದ ಬೆಳೆ ನಷ್ಟದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ರು. ನನಗೆ ಮೊದಲೇ ಒಂದು ಮಾಹಿತಿಗಳು ಬಂದಿತ್ತು, 50,000 ರೂಪಾಯಿಗಳಿಗೆ ಅಂತಿಮವಾಗಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಘೋಷಣೆಯನ್ನ ವಿಧಾನಸಭೆಯಲ್ಲಿ ಕೊನೆಯ ದಿನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥ ನನ್ನ ಊಹೆ ಇವತ್ತು ನಿಜ ಆಗಿದೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ರೈತರ 50,000 ರೂಪಾಯಿಗಳ ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಏನಾಗಿದೆ, ಅದು ಕೇವಲ ಒಂದು 4.5 ರಿಂದ 5,000 ಕೋಟಿ ರೂಪಾಯಿಗಳ ಒಂದು ರೈತರ ಒಂದು ಸಾಲ ಮನ್ನಾ ಯೋಜನೆಗೆ ಇವತ್ತು ಸರ್ಕಾರ ಏನು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದರಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ದೊರಕೋದಿಲ್ಲ. ಪಂಜಾಬ್ನಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಿರ್ತಕ್ಕಂಥ